ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಣಯ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ಮಂಡಿಸಿರುವ ಕೇಂದ್ರದ ನಿರ್ಣಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಣಯ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ಮಂಡಿಸಿರುವ ಕೇಂದ್ರದ ನಿರ್ಣಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕರ್ನಾಟಕ ಕಂದಾಯ ವಿಧೇಯಕ ಮಂಡನೆ ಮತ್ತು ಸದನದಲ್ಲಿ ಚರ್ಚೆ ಇಲ್ಲದೆ ಕಂದಾಯ ವಿಧೇಯಕನ ಅಂಗೀಕಾರ ಮಾಡಲಾಗಿದೆ ಎಂಬುದರ ಬಗ್ಗೆಯೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಬಿಜೆಪಿ ಸದಸ್ಯರು. ಮೋದಿ ಮೋದಿ ಎಂದು ಘೋಷಣೆ ಕೂಗಿದ್ದಾರೆ ಬಿಜೆಪಿ ಸದಸ್ಯರು. ಏನಿಲ್ಲ ಏನಿಲ್ಲ ಅಂತ ಹಾಡು ಕೂಡ ಹೇಳಿದ್ದಾರೆ ಬಿಜೆಪಿ ಸದಸ್ಯರು. ಹೌದು ಪರವಾಗಿದೆ ಎಂದು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಮಾನ್ಯ ಸಭಾಧ್ಯಕ್ಷರೇ, ಈ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸದನವನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿಯವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೇಳಿದೆ. ಈಗ ಹರಿಪ್ರಸಾದ್ ಕಾಂಗ್ರೆಸ್ಸಿನ ಒಬ್ಬ ನಾಯಕರು, ಅವರು ಮಂತ್ರಿ ಆಗ್ತೀನಿ ಅಂತ ಬಹಳ ಆಸೆ ಇಟ್ಕೊಂಡಿದ್ರು. ಮಂತ್ರಿ ಆಗಲಿಲ್ಲ ಅವರು. ಆದರೆ ಸರ್ಕಾರದ ಉಳುಕುಗಳನ್ನು ತಪ್ಪುಗಳನ್ನು ಪದೇ ಪದೇ ಎತ್ತಿ ಹೇಳ್ತಾ ಇದ್ದಾರೆ. ಅವರು ಹಿಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಈಗ ಆ ರೀತಿಯ ಘಟನೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಗೆ ಹೋಗ್ತಾ ಇರೋಂಥ ಟ್ರೈನು ಹಿಂದೂಗಳು ಹೋಗ್ತಾ ಇರೋಂಥ ಟ್ರೈನು. ಯಾವನೋ ಒಬ್ಬ ಬಂದು ಅಲ್ಲಿ ಮುಸ್ಲಿಂ ಭಯೋತ್ಪಾದಕ ಬಾಂಬ್ ಹಾಕ್ತೀನಿ ಅಂತ ತಡೆಯುವಂಥದ್ದು, ಚೈನ್ ಎಳೆಯುವಂಥದ್ದು, ಬೆಂಕಿ ಹಚ್ತೀನಿ ಅಂತ ಹೇಳೋದು ಮಾಡ್ತಾರೆ. ಅಂದರೆ ಇದಕ್ಕೆಲ್ಲ ಯಾರು ಬೆಂಬಲ? KFD ಅವ್ರನ್ನ PFI ಮೇಲಿದ್ದ ಕೇಸ್ಗಳನ್ನು ತೆಗೆದು ಇಲ್ಲಿ ಮಚ್ಚು ಲಾಂಗುಗಳನ್ನು ಕಟೌಟ್ಗಳನ್ನು ಶಿವಮೊಗ್ಗದಲ್ಲಿ ಮತ್ತು ಕೋಲಾರದಲ್ಲಿ ಹಾಕಕ್ಕೆ ಬಿಟ್ಟಂತ ಕಾಂಗ್ರೆಸ್ ಅವರು ಇವತ್ತು ಪಾಕಿಸ್ತಾನದ ಬಾವುಟಗಳನ್ನು ಅಲ್ಲಲ್ಲಿ ಆರಿಸ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಕಮ್ಮಕ್ಕಿದೆ? ಇದೇ ಕಾಂಗ್ರೆಸ್ ಅವರು. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಅಯೋಧ್ಯೆಗೆ ಹೋಗುವಂಥ ಟ್ರೈನ್ ಮೇಲೆ, ರೈಲ್ ಮೇಲೆ ಈ ಥರ ಹಲ್ಲೆ ಮಾಡುವಂಥ ಬೆಂಕಿ ಹಚ್ಚೋದ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಅವರು ಹೇಡಿಗಳ ರೀತಿ ವರ್ತಿಸ್ತಾ ಇದ್ದಾರೆ. ನಾನು ಕಳೆದ ಈ ವಿಧಾನಸಭೆಯಲ್ಲಿ ಹೇಳಿದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ. ಇದು ಕೂಡ ಅದರಲ್ಲಿ ಒಂದು ಭಾಗ. ಇವರಿಗೆ ದೇಶ ಒಡೆಯೋರು ಇವರು. ಕಾಂಗ್ರೆಸ್ ದೇಶ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಟ್ರೈನ್ಗೆ ಬೆಂಕಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವನ ಮೇಲೆ ಯಾವುದು ಕ್ರಮ ತೆಗೆದುಕೊಂಡಿಲ್ಲ. ಪೊಲೀಸರು ಹೋಗಿ ಸಮಾಧಾನ ಮಾಡಿದ್ದಾರೆ, ಇಲ್ಲಪ್ಪ ನಿಮ್ಮ ಟ್ರೈನ್ನ ಕಳಿಸ್ಕೊಡ್ತೀರಿ ಅಂತ. ಅದಲ್ಲ, ಅವನು ಹಿಡಿದು ಜೈಲಿಗೆ ಹಾಕ್ಬೇಕಾಯ್ತು ಅವನಿಗೆ. ಅದನ್ನು ಮಾಡದೆ ಕಾಂಗ್ರೆಸ್ ಅವರು ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಆ ಥರದ್ದು ಯಾವುದು ಕೇಂದ್ರದಲ್ಲಿ ಇದುವರೆಗೂ ನಮ್ಮ ನಾಯಕರು ಯಾವುದು ಚರ್ಚೆಯನ್ನು ಮಾಡಿಲ್ಲ. ಮೊನ್ನೆನೂ ಕೂಡ ಅಮಿತ್ ಶಾ ಅವರು ಬಂದಿದ್ದರು. ಅದು ಯಾವುದು ಆ ಥರದ್ದೇನು ಚರ್ಚೆ ಆಗಿಲ್ಲ. ಕುಮಾರಸ್ವಾಮಿ ಅವರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ, ಸೀಟ್ ಹಂಚಿಕೆ ಏನೂ ಆಗಿಲ್ಲ, ನಾನು ಮಾತುಕತೆಗೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಅದರಿಂದ ಸೀಟ್ ಹಂಚಿಕೆ ಆಗಿಲ್ಲ, ಯಾವುದೇ ರೀತಿಯ ಸೀಟ್ ಹಂಚಿಕೆ ಆಗಿಲ್ಲ. ನಮಗೂ ಕೂಡ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.